ಎಲ್ಲರಿಗೂ ನಮಸ್ತೆ. ಗುರು ಪುಷ್ಯ ಯೋಗವು ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ಮತ್ತು ಶಕ್ತಿಶಾಲಿ ಯೋಗ ಅಂತ ಹೇಳಿ ಕರೆಯಲಾಗಿದೆ. ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಈ ಒಂದು ಯೋಗ ಸೃಷ್ಟಿಯಾಗುತ್ತೆ. ಇದನ್ನು ನಾವು ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿ ಕರಿತೀವಿ. ಇದು ಸಂಪತ್ತು, ಜ್ಞಾನ ಮತ್ತು ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಶ್ರೇಷ್ಠವಾದಂಥ ಉತ್ತಮವಾದಂಥ ಸಮಯ ಅಂತ ಹೇಳಲಾಗಿದೆ. ಈ ಒಂದು ಯೋಗದ ಸಮಯದಲ್ಲಿ ಲಕ್ಷ್ಮೀ ದೇವಿ, ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನಿಮಗೆ ಸದಾ ಐಶ್ವರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ಈ ಯೋಗದ ಪ್ರಯೋಜನಗಳು ಏನೇನು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಒಂದು ಗುರುಪುಷ್ಯ ಯೋಗವು ಅತ್ಯಂತ ಧನಾತ್ಮಕ ಫಲಿತಾಂಶವನ್ನೇ ನಿಮಗೆ ನೀಡ್ತಾ ಹೋಗುತ್ತೆ. ಈ ಒಂದು ಸಮಯದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿಮಗೆ ಒಂದು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ. ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದಾಗ ಗುರುಪುಷ್ಯ ಯೋಗ ಉಂಟಾಗುತ್ತೆ. ಅದು ಅಲ್ಲದೆ ಇದು ಅತ್ಯಂತ ಮಂಗಳಕರ ಯೋಗ ಅಂತ ಕೂಡ ಹೇಳಿದ್ದಾರೆ. ಈ ದಿನ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ದೇವಿಯ ಆಶೀರ್ವಾದವನ್ನು ಪಡೀತಾರೆ. ಅದೇ ದಿನ ಅಮೃತ ಯೋಗ ಕೂಡ ಉಂಟಾಗ್ತಾ ಹೋಗುತ್ತೆ ಅನ್ನೋದು ಹಲವರ ನಂಬಿಕೆ. ಜ್ಯೋತಿಷದಲ್ಲಿ 27 ನಕ್ಷತ್ರಗಳು ಮತ್ತು 12 ರಾಶಿ ಚಕ್ರ ಚಿಹ್ನೆಗಳು ಇದೆ. ಅದರಲ್ಲಿ ಒಂದು ನಕ್ಷತ್ರ ಪುಷ್ಯ ನಕ್ಷತ್ರ. ಅದರಿಂದ ಈ ಪುಷ್ಯ ನಕ್ಷತ್ರದಲ್ಲಿ ಗುರು ಗ್ರಹವು ಉತ್ತುಂಗದಲ್ಲಿ ಇರ್ತಾನೆ. ಅದು ಗುರುಪುಷ್ಯ ಯೋಗದ ಮಂಗಳಕರ ಯೋಗವನ್ನು ರೂಪಿಸುತ್ತೆ. ಶನಿ ಗ್ರಹ ಪುಷ್ಯ ನಕ್ಷತ್ರದ ಅಧಿಪತಿ. ಪುಷ್ಯ ನಕ್ಷತ್ರವು ಕರ್ಕಾಟಕ ರಾಶಿಯಲ್ಲಿ ಪ್ರಸ್ತುತ ಇದ್ದರೆ ಚಂದ್ರ ಮತ್ತು ಗುರುವಿನ ಸಂಯೋಗ ಅನ್ನೋದು ಇರುತ್ತೆ. 2 ಲಾಭದಾಯಕ ಗ್ರಹಗಳ ನಡುವಿನ ಈ ಒಂದು ಒಕ್ಕೂಟವನ್ನು ಮಂಗಳಕರ ಅಂತ ಹೇಳಿದ್ದಾರೆ. ಹೀಗಾಗಿ ಗುರುಪುಷ್ಯ ಯೋಗದ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ನೀವು ಮಾಡಬಹುದು. ಗುರುಪುಷ್ಯ ಯೋಗದ ಸಮಯದಲ್ಲಿ ಚಿನ್ನ ಖರೀದಿಸ್ಬೋದು. ಇದರಿಂದ ನಿಮಗೆ ಒಂದು ತುಂಬಾ ಲಾಭ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚಿನ್ನದ ಮೇಲೆ ನೀವು ಹೂಡಿಕೆ ಕೂಡ ಇನ್ವೆಸ್ಟ್ ಕೂಡ ಮಾಡ್ತಾ ಹೋಗ್ಬೋದು. ಅಲ್ಲದೆ ಅವರಲ್ಲಿ ಕೆಲವರು ತಮ್ಮ ಹೊಸ ವ್ಯಾಪಾರ ಅಥವಾ ಸ್ಟಾರ್ಟಪ್ಗಳನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈ ಒಂದು ಯೋಗ ಅತ್ಯಂತ ಉತ್ತಮ ಯೋಗ. ಸಾಮಾನ್ಯವಾಗಿ ಫಲಾನುಭವಿ ಯೋಗವು ವರ್ಷಕ್ಕೆ 2 ಅಥವಾ 3 ಬಾರಿ ಮಾತ್ರ ಬರುತ್ತೆ. ಈ ಒಂದು ಗುರುಪುಷ್ಯ ಯೋಗ ಅನ್ನೋದು ವರ್ಷದಲ್ಲಿ 2ರಿಂದ 3 ಬಾರಿ ಮಾತ್ರ ಬರುತ್ತೆ. ಹಾಗಾಗಿ ಈ ಒಂದು ಯೋಗದಲ್ಲಿ ನೀವು ಏನೇ ಒಂದು ಪ್ರಮುಖ ಕಾರ್ಯ, ವ್ಯಾಪಾರ, ಚಿನ್ನ ಖರೀದಿ ಏನೇ ಇದ್ರೂ ಕೂಡ ಒಂದು ಯೋಗದಲ್ಲಿ ಸ್ಟಾರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು. ಹೀಗಾಗಿ ಚಿನ್ನ ಖರೀದಿಗೆ ಈ ಒಂದು ದಿನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಮುಗಿಬೀಳ್ತಾರೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ವಾಸಿಸುವಂಥ ಹಿಂದೂಗಳು ಗುರುಪುಷ್ಯ ಯೋಗದ ಮಹತ್ವವನ್ನು ನಿಕಟವಾಗಿ ಅನುಸರಿಸ್ತಾ ಹೋಗ್ತಾರೆ. ಈ ದಿನ ಗುರು ಪುಷ್ಯ ನಕ್ಷತ್ರ ಅಂತ ಹೇಳಿ ಆಚರಣೆ ಕೂಡ ಮಾಡ್ತಾರೆ. ಈ ಯೋಗ ಮನೆಗೆ ಸಂಪತ್ತು, ಅಭಿವೃದ್ಧಿಯನ್ನು ನಿಮಗೆ ತಂದು ಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಗುರುಪುಷ್ಯ ಯೋಗದ ಸಮಯದಲ್ಲಿ ಮಾಡಿದ ಯಾವುದೇ ಒಂದು ಚಟುವಟಿಕೆ, ಕಾರ್ಯ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ, ಧನಾತ್ಮಕ ಫಲಿತಾಂಶಗಳನ್ನು ನಿಮಗೆ ನೀಡುತ್ತೆ. ನೀವು ಯಶಸ್ವಿ ಕಾರ್ಯಗಳನ್ನು ಹೊಂದಬಹುದು. ಈ ಒಂದು ಗುರುಪುಷ್ಯ ಯೋಗದ ಅವಧಿಯಲ್ಲಿ ನೀವು ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿಸುವುದು ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ನಿಮಗೆ ವಿಶೇಷ ಫಲಗಳನ್ನೇ ತಂದುಕೊಡುತ್ತೆ. ಇದು ಪುಷ್ಯ ನಕ್ಷತ್ರದ ಪೋಷಕ ಶಕ್ತಿಯೊಂದಿಗೆ ಗುರುವಿನ ಬುದ್ಧಿವಂತಿಕೆಯನ್ನು ಸಂಯೋಜಿಸುತ್ತೆ. ಇದು ನಿಮಗೆ ದೀರ್ಘಾವಧಿಯ ಪ್ರಗತಿಗೆ ಒಂದು ಬಲವಾದ ಅವಧಿಯನ್ನು ಇದು ಸೃಷ್ಟಿಯನ್ನು ಮಾಡುತ್ತೆ. ಈ ಒಂದು ಅವಧಿ ಅನ್ನೋದು ತುಂಬ ಒಂದು ಅಕ್ಷಯ ಫಲಗಳನ್ನು ನಿಮಗೆ ನೀಡ್ತಾ ಹೋಗುತ್ತೆ. ಈ ಒಂದು ಸಮಯದಲ್ಲಿ ಮಾಡಿರ್ತಕ್ಕಂಥ ಹೂಡಿಕೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ನಿಮಗೆ ಅಕ್ಷಯ ಫಲಗಳನ್ನು ನಿಮಗೆ ನೀಡುತ್ತೆ. ಹಾಗಾಗಿ ಈ ಗುರುಪುಷ್ಯ ಯೋಗಕ್ಕೆ ತುಂಬಾ ಮಹತ್ವ ಇದೆ. ಈ ಒಂದು ಯೋಗದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸುವುದು, ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳೋದು, ಗೃಹ ಪ್ರವೇಶ, ಯಾವುದೇ ಹೊಸ ವಾಹನಗಳನ್ನು ಖರೀದಿ ಮಾಡೋದು, ಪ್ರಮುಖ ಕೆಲಸವನ್ನು ಪ್ರಾರಂಭ ಮಾಡೋದು ತುಂಬಾ ಪ್ರಯೋಜನಕಾರಿ. ಈ ಯೋಗದಲ್ಲಿ ನೀವು ಮಾಡಿರ್ತಕ್ಕಂಥ ಯಾವುದೇ ಕೆಲಸಕ್ಕೂ ಕೂಡ ವಿಶೇಷವಾದಂಥ ಫಲವನ್ನು ನೀವು ಪಡೆದುಕೊಳ್ಳಬಹುದು. ವಿಶೇಷವಾಗಿ ಗುರು ಮತ್ತು ಶನಿಗೆ ಸಂಬಂಧಿಸಿದ ದೋಷಗಳನ್ನು ಕೂಡ ನೀವು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ, ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.
ಮುಂದಿನ ಒಂದು ಈ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.